ಸರ್ ಹೇಳಿ, ಈಗ ಒಂದು ಪೋಸ್ಟ್ ಹಾಕಿದ್ರೆ ನಿಮ್ಮ ಡೈರೆಕ್ಟರು ರಘು ಅವರು, ಸೊ ಏನಾಯ್ತು ಆ್ಯಕ್ಚುಲಿ ಅಂತ ಒಂದು ವಿವರಣೆ ಕೊಡೋದಾದ್ರೆ. ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ನಾಯಕ್ ಅವರು ನನ್ನ ಕೋ ರೈಟರ್. ನನ್ನ ಜಾನಿ ಜನಾರ್ದನ್ ಸಿನಿಮಾಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಅವ್ರದ್ದು ನಮ್ಮದು ಕತೆಗಳ ಡಿಸ್ಕಷನ್ನು, ಚಿತ್ರಕಥೆ ಬರೆಯೋದು, ಆ ಥರದ್ರಲ್ಲಿ ನಮ್ಮದು ಅವ್ರದ್ದು ಸಂಬಂಧ ಕಂಟಿನ್ಯೂ ಆಯಿತು. ಒಂದು ಸತಿ ಅವ್ರು ಬಂದು ನನಗೊಂದು ಒಳ್ಳೆ ಕತೆ ಹೇಳಿದರು. ಆ ಕತೆ ತುಂಬ ಇಷ್ಟ ಆಯಿತು. ಆ ಕತೆನ ನಾನು ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ಕತೆನ ಕತೆ ರಾಘವೇಂದ್ರ ನಾಯಕ್ ಅವ್ರದ್ದು, ಅವರು ಕೂತ್ಕೊಂಡು ಡೀಟೇಲಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದಮೇಲೆ ಆ ಕತೆನ ಒಂದು ಬೇರೆ ಬೇರೆ 2-3 ಜನ ನಟರಿಗೆ ಹೇಳಿದ್ವಿ. ಅದರ ಜೊತೆಗೆ 2-3 ನಟರ ಜೊತೆಗೆ ನಾವು ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಆ ಕತೆನ ಹೇಳಿದ್ವಿ. ಡಾರ್ಲಿಂಗ್ ಕೃಷ್ಣ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ನಾವಿಬ್ಬರು. ಯಾಕೆಂದರೆ ನಾನು ರುದ್ರತಾಂಡವದಿಂದ ಡಾರ್ಲಿಂಗ್ ಕೃಷ್ಣ ನೋಡ್ತಾ ಇದ್ದೀನಿ. ಅವರು ಆಗ್ತಾನೆ ಮದರಂಗಿ ಮಾಡಿದರು. ಅದಾದಮೇಲೆ ನಾನು ಅವ್ರ ಜೊತೆ ರುದ್ರತಾಂಡವ ಮಾಡಿದೆ. ಅದಾದಮೇಲೆ ಜಾನಿ ಜನಾರ್ದನ್ ಮಾಡಿದೆ. ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸು. ಅದಾದಮೇಲೆ ನಾವು ಲಾಸ್ಟ್ ಒಂದು 2023 ಆಗಸ್ಟ್ ಟೈಮಲ್ಲಿ ನಾನು ಮತ್ತು ರಾಘವೇಂದ್ರ ನಾಯಕ್ ಅವರು ಹೋಗಿ ಒಂದು ಫುಲ್ ಬ್ರೀಫ್ ಆಗಿ ಒಂದು ಕತೆ ಹೇಳಿದ್ವಿ ಅವ್ರಿಗೆ. ಆ ಕತೆ ಕೇಳಿದ ಮೇಲೆ ತುಂಬ ಚೆನ್ನಾಗಿದೆ ಕತೆ, ಆದರೆ ನಾನು ಲವ್ ಮಾಕ್ಟೇಲು ಇವಾಗ ಒಂದು ಮಗು ಮೇಲೆ ಕತೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಓಕೆ, ಬೇರೆ ಯಾವುದಾದ್ರು ಯೋಚನೆ ಮಾಡೋಣ ಕತೆ ಅಂತ ನಾವು ಎದ್ಬಿಟ್ಟು ಬಂದ್ವಿ. ನಾನು ಮೊನ್ನೆ ಲವ್ ಮಾಕ್ಟೇಲ್ ಸಿನಿಮಾನ ನಾನು ನೋಡಿದಾಗ ಅದರ 2ನೇ ಭಾಗ ಏನಿದೆ ಅದು ನಮ್ಮ ಕತೆಗೂ ಮತ್ತು ಅವರು ಇವಾಗ ಏನು ಮಾಡಿದ್ದಾರೆ ಆ ಕತೆಗೂ ತುಂಬ ಹತ್ತಿರ ಸಂಬಂಧ ಇದೆ. ಆದ್ದರಿಂದ ನಾವು ಇವತ್ತು ಫಿಲಮ್ ಚೇಂಬರ್ಗೆ ಬಂದು ಅಧ್ಯಕ್ಷರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ಈಗ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನೀವು ಮಾತಾಡಿದ್ರಾ? ನಾನು ಮಾತ್ರ ಹೇಳ್ಬೋದು, ನಾವು ಅಧ್ಯಕ್ಷರಿಗೆ ಬಂದು ಲೆಟರ್ ಕೊಟ್ಟಿದ್ದೀವಿ. ಈ ಥರದ್ದು ಒಂದು ಕತೆನ ನಾವು ಅವ್ರ ಹತ್ರ ಹೇಳಿದ್ದೀವಿ. ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು. ನನಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಆ ಥರ ಫ್ರೆಂಡ್ಸು. ನಾವು ನಮ್ಮ ಇಬ್ಬರ ಮಧ್ಯದಲ್ಲೂ ತುಂಬ ಆತ್ಮೀಯ ಸ್ನೇಹಿತ ಇದೆ. ನಾವು ಕೇಳ್ತಾ ಇರೋದು ಏನಂತಂದರೆ, ಒಂದು ಕತೆ ನಿಮ್ಮ ಹತ್ರ ಹೇಳಿದ್ದೀವಿ, ಆ ಕತೆಗೆ ನಮ್ಮದು ನಿಮ್ಮದು ಹತ್ತಿರ ಸಂಬಂಧ ಇದೆ ಆ ಕತೆಗೆ. ಅದರಿಂದ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ, ಚೇಂಬರಲ್ಲಿ ಆದರೆ ಒಳ್ಳೇದು ಅನ್ನೋದಕ್ಕೋಸ್ಕರ ನಾವು ಚೇಂಬರ್ಗೆ ಬಂದು ಲೆಟರ್ ಕೊಟ್ಟಿದ್ದೀವಿ. ರಿಲೀಸ್ ಆಗಿದ್ದು 19ನೇ ತಾರೀಕು. ಇವತ್ತು ಅದನ್ನ ನಿನ್ನೆ ಸಡನ್ ಆಗಿ ಪೋಸ್ಟ್ ಹಾಕ್ತೀರಾ ಅಂದ್ರೆ ಅವತ್ತೇ ಹಾಕೋಬಹುದಿತ್ತಲ್ವಾ? ನೋಡಿ, ನಾನು ಪ್ರೊಡ್ಯೂಸರ್, ಆಸ್ ಎ ಪ್ರೊಡ್ಯೂಸರ್ ಒಂದು ಸಿನಿಮಾಗೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಆ ಕಲೆಕ್ಷನ್ ವೈಸ್ ಇರ್ಬೋದು, ಎಲ್ಲದರಲ್ಲೂ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆಮೇಲೆ ಅದ್ರ ಜೊತೆ ನಾನು ಕೃಷ್ಣನ ಬೆಸ್ಟ್ ಫ್ರೆಂಡ್ ಆಗಿ, ಡಾರ್ಲಿಂಗ್ ಕೃಷ್ಣ ಬೆಸ್ಟ್ ಫ್ರೆಂಡ್ ಆಗಿ, ನಾನು ಅವ್ರ ಬಿಸ್ನೆಸ್ನ ಹಾಳು ಮಾಡೋಕ್ಕೋ ಅವ್ರ ಸಿನಿಮಾನ ಹಾಳು ಮಾಡೋ ಇಷ್ಟ ನನಗಿಲ್ಲ. ಆಮೇಲೆ ಯಾವುದೇ ರೀತಿಯ ಪಬ್ಲಿಸಿಟಿಗೋಸ್ಕರ, ಯಾವುದೇ ಪಬ್ಲಿಸಿಟಿ ಗಿಮಿಕ್ಗೋಸ್ಕರ, ನಮಗೇನೋ ಬೇಕು ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಯಾವುದಕ್ಕೂ ಬಂದಿಲ್ಲ. ಒಂದು ಕತೆ ಒಬ್ಬ ರೈಟ್ರಿಗೆ, ಯಾರು ನಮ್ಮ ರಾಘವೇಂದ್ರ ನಾಯಕ್ ಅವರು ಒಂದು ಕತೆ ಮಾಡಿದ್ದಾರೆ. ಆ ಕತೆಯ ಸ್ವಲ್ಪ ಭಾಗ ಅದಕ್ಕೆ ಹೊಂದುತ್ತಾ ಇದೆ. ನಾವು ಹೋಗಿ ಅವರಿಗೆ ಆ ಕತೆನ ಹೇಳಿದ್ವಿ. ಅವೆರಡೂ ಕತೆ ಹತ್ತಿರದಲ್ಲಿ ಇರೋದ್ರಿಂದ ಇದಕ್ಕೆ ಏನಾದರೂ ಒಂದು ಜಸ್ಟಿಫೈ ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಚೇಂಬರ್ಗೆ ಬಂದಿದ್ದೀವಿ. ಕತೆ ಯಾವಾಗ ಕೃಷ್ಣಗೆ ಕೇಳಿರೋದು, ಅದಾದ್ಮೇಲೆ ಅವರು ಸಿನಿಮಾನ ಶುರು ಮಾಡಿರೋದಾ ಹೇಗೆ ನಿಮಗೆ ಗೊತ್ತಿದೆ? ನಾವು 2023 ಆಗಸ್ಟ್ 31ನೇ ತಾರೀಕು ಅವರಿಗೆ ಕತೆ ಹೇಳಿದ್ದೀನಿ. ಇಷ್ಟು ಹೇಳ್ಬೋದು. ಸೆಕೆಂಡ್ ಪಾರ್ಟ್ ರಘು ಅವರು ಪೋಸ್ಟ್ ಹಾಕಿರೋದ್ರಲ್ಲಿ ಒಂದು ಮಾತಿದೆ, ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಕೇಳಿದಾಗ ಅವರು ನಾನು ಜ್ಞಾಪಕನೇ ಇಲ್ಲ ನೀವು ಕತೆ ಹೇಳಿರೋದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಂಗೆ ಗೊತ್ತಿಲ್ಲ ಸರ್. ಈಗ ಅವರು ಹೇಳ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊಡ್ಯೂಸರ್ ಆಗ್ಲಿ, ಗುರುದೇವ್ ಇವರಾಗಿರ್ಲಿ, ಏನಂದ್ರೆ ರಾಘವೇಂದ್ರ ನಾಯಕ್ ಅವರು ಆ ಕತೆನ ಬಂದು ನನಗೆ ಹೇಳಿದಾಗ ನಾನು ರಾಘವೇಂದ್ರ ನಾಯಕ್ ಅವರಿಗೆ ದುಡ್ಡು ಕೊಟ್ಟು ಆ ಕತೆನ ನಾನು ಕೊಂಡುಕೊಂಡಿದ್ದೀನಿ. ಆದ್ದರಿಂದ ಆ ಕತೆ ರೈಟ್ಸ್ ನನ್ನ ಹತ್ರ ಇದೆ. ಆದ್ರಿಂದ ನಾನು ಇವತ್ತು ಚೇಂಬರ್ಗೆ ಬಂದು ದಯವಿಟ್ಟು ನೀವು ಅನ್ನೆಸೆಸರಿ ಇದನ್ನ ದೊಡ್ಡ ಇಶ್ಯೂ ಮಾಡಬೇಡಿ. ನಾನು ಡಾರ್ಲಿಂಗ್ ಕೃಷ್ಣ ಬೆಸ್ಟ್ ಫ್ರೆಂಡ್ಸ್. ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಒಡಕುಗಳು ಇಲ್ಲ. ನಾವು ಬಂದಿರೋದು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋದು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಿರೋದು ತುಂಬಾ ಸಿಂಪಲ್ ಪೋಸ್ಟ್. ಅದು ನಾನು ಹಾಕಿಲ್ಲ. ನಾನು ಚೇಂಬರ್ಗೆ ಬಂದಿರೋದೇನು ಅಂತಂದರೆ, ಚೇಂಬರ್ ಇರೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ನು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನು, ಆಮೇಲೆ ಎಕ್ಸಿಬಿಟರ್ ಅಸೋಸಿಯೇಷನ್. ಇದಕ್ಕೆ ಮಾತ್ರ ಚೇಂಬರ್ ಸಂಬಂಧಪಟ್ಟಿದ್ದು. ಈ ಕತೆ ರೈಟ್ಸ್ ನನ್ನ ಹತ್ರ ಇರೋದರಿಂದ ನಾನು ಚೇಂಬರ್ಗೆ ಬಂದು ನನ್ನ ಕಡೆಯಿಂದ ರೈಟ್ಸ್ ಕೊಟ್ಟಿರೋದು. ಇನ್ನು ಮಿಕ್ಕಿದ್ದು ಏನೇ ಆನ್ಸರ್ ಮಾಡಬೇಕಂದ್ರೂ ಆ್ಯಸ್ ಎ ರೈಟರ್ ಅವರೇ ಮಾತಾಡಬೇಕು ಅದ್ರ ಬಗ್ಗೆ. ಆ್ಯಸ್ ಎ ಪ್ರೊಡ್ಯೂಸರ್
ನನ್ನ ಕಡೆಯಿಂದ ನಾನು ಇಷ್ಟು ಹೇಳಿದ್ದೀನಿ ಅಷ್ಟೇ. ನಿಮ್ಗೆ ಲಾಸ್ ಆಗಿದೆಯಾ ಅಂತ ಸರ್ ಈಗ ಇದರಿಂದ ನನಗೆ ಪರ್ಸ್ನಲಿ ಲಾಸ್ ಇಲ್ಲ. ನನಗೊಬ್ಬ ರೈಟರ್ಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ಒಂದೇ ಒಂದು ನನ್ನ ಆಶಯ ಅಷ್ಟೇ. ಏನು ಸಿನಿಮಾದಲ್ಲಿ ಒಂದು ಕತೆ ಕೇಳಿದ್ದಾರೆ, ಆ ಕತೆಗೆ ಒಬ್ಬರು ರೆಸ್ಪೆಕ್ಟ್ ಮಾಡಬೇಕು ಕತೆಗೆ ಅಷ್ಟೇ.